ಪ್ರತಿ ಕುಟುಂಬದಲ್ಲೂ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕಳೆದು ಹೋದ ಕೀಗಳು, ಅಡುಗೆ ಮನೆ ಜಗಳಗಳು, ಮತ್ತೆ ಮುಗಿಯದ ಗೊಂದಲಗಳು. ಆದ್ರೆ ಇವತ್ತು ಅಪ್ಪುಗೆ ಇದೆಲ್ಲದಕ್ಕೂ ಒಂದು ಅಂತಿಮ ಪರಿಹಾರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದಾನೆ. ಎಂಥ ಪರಿಹಾರ ಅಂದ್ರೆ ಸಖತ್ ಪವರ್ಫುಲ್, ಸಖತ್ ಇಂಟೆಲಿಜೆಂಟ್ ಮತ್ತೆ ಅಷ್ಟೇ ಡೇಂಜರಸ್. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫ್ರಿಡ್ಜ್ ಒಳಗಡೆ ಮಿಕ್ಸಿ ಜಾರ್ ಇಟ್ಟಿದ್ದು ಯಾರಿಲ್ಲಿ? ನನ್ನ ಬೈಕ್ ಕೀ ಎಲ್ಲಿದೆ? ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲೋಲ್ಲ. ನನ್ ಚಾರ್ಜರ್ ತಗೊಂಡಿದ್ಯಾರು? ಕುಟುಂಬದ ಮನೆಯಲ್ಲಿ ದಿನಾ ನಡೆಯೋ ರಗಳೆ ಎಂದಿನಂತೆ ಶುರುವಾಗ್ಬಿಟ್ಟಿತ್ತು. ಎಲ್ರೂ ಒಂದ್ ನಿಮಿಷ ಸುಮ್ನಿರಿ. ಇವತ್ತಿಂದ ನಮ್ಮ ಮನೇಲಿ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಹೌದಾ? ನೀನೇನಾದ್ರೂ ಓವರ್ ನೈಟ್ ಫ್ಯಾಮಿಲಿ ಕೌನ್ಸಿಲರ್ ಆಗ್ಬಿಟ್ಟಿದ್ಯಾ? ಹೆಂಗೆ? ಇಲ್ಲ, ಮತ್ತಿನ್ನೇನು? ನನ್ನ ಹತ್ರ AI ಇದೆ. ನೋಡಿ, ಕರೆಕ್ಟಾಗಿ ಇದೇ ಟೈಮ್ನಲ್ಲೇ ನೋಡಿ ಎಲ್ಲವೂ ಉಲ್ಟಾ ಹೊಡೆಯೋಕೆ ಶುರುವಾಗಿದ್ದು. ನಮ್ ಕಾಲದಲ್ಲೆಲ್ಲ ನಾವು ಕಾಮನ್ ಸೆನ್ಸ್ ಬಳಸ್ತಾ ಇದ್ವಿ. AI ಈ ಕಾಮನ್ ಸೆನ್ಸ್ಗಿಂತಲೂ ತುಂಬಾ ಸ್ಮಾರ್ಟ್ ಆಗಿದೆ ಕಿತ್ತಜ್ಜ. ಇವೇ ನೋಡಿ ಅವಸರಕ್ಕೆ ಆಡೋ ಮಾತುಗಳು. ಸರಿ, ಹಾಗಿದ್ರೆ ನನ್ನ ಬೈಕ್ ಕೀ ಎಲ್ಲಿದೆ ಅಂತ ಆ ನಿನ್ನ AI ಕೇಳ್ ನೋಡೋಣ. ಕೀಗಳನ್ನು ಸಾಮಾನ್ಯವಾಗಿ ಮುಖ್ಯ ದ್ವಾರದ ಹತ್ತಿರ ಇಡಲಾಗುತ್ತದೆ. ಇಲ್ಲಿ ಏನು ಇಲ್ವಲ್ಲ. ಸೋಫಾ ಕೆಳಗಡೆ ಹುಡುಕಿ ನೋಡಿ. ಯಾರೂ ಇಡದ ಜಾಗದಲ್ಲಿ ಹುಡುಕಿ ನೋಡಿ. AI ಇವಾಗ ಅಫಿಷಿಯಲ್ ಆಗಿ ಡಿಟೆಕ್ಟಿವ್ ಮೋಡ್ ಆನ್ ಮಾಡ್ಕೊಂಡಿದೆ. ಅಯ್ಯೋ, ಎಲ್ಲ ಕಡೆ ಹುಡುಕಿ ಆಯ್ತು, ಸಿಗ್ತಾನೇ ಇಲ್ಲ. ಒಂದ್ ನಿಮಿಷ ತಡ್ರಿ. ಓಹೋ, ಇದನ್ನ ನಾನು ನಿನ್ನೆ ಸಿಂಬಾ ಕಾಲರ್ಗೆ ಸಿಕ್ಸಿದ್ದೆ ಅಲ್ವಾ? ಮರ್ತು ಬಿಟ್ಟಿದ್ದೆ. ಇಡೀ ಮನೆನ ರಣರಂಗ ಮಾಡಿ ಆದ್ಮೇಲೆ ಕೊನೆಗೆ ಕೀ ಸಿಕ್ಕಿದ್ದು ಒಂದು ನಾಯಿಂದ. ಸ್ಕೋರ್ ಸಿಂಬಾಗೆ 1, AIಗೆ 0. ಅಡಿಗೆ ಮಾಡಕ್ಕೆ ಈ AI ಏನಾದ್ರೂ ಹೆಲ್ಪ್ ಮಾಡುತ್ತಾ ನೋಡೋಣ. ಖಂಡಿತ ಮಾಡುತ್ತೆ ಅಮ್ಮ. ಇವತ್ತಿನ ಸ್ಪೆಷಲ್ ದೋಸಾ ಪಿಜ್ಜಾ ಫ್ಯೂಷನ್. ವಾವ್, ಕೇಳೋಕೆ ಸಖತ್ತಾಗಿದೆ ಅಲ್ವಾ? ಕೇಳೋಕೆ ಏನೋ ಚೆನ್ನಾಗಿದೆ, ಆದ್ರೆ ಇದು ತಿಂದ್ರೆ ಹೊಟ್ಟೆ ಕೆಡೋದು ಗ್ಯಾರಂಟಿ. ಕೆಲವು ಐಡಿಯಾಗಳು ಐಡಿಯಾ ಆಗಿ ಇದ್ರೇನೇ ಚೆನ್ನ, ಅಡುಗೆ ಮನೆಗ್ ಬಂದ್ರೆ ಕಷ್ಟ. ರೆಡಿ ಆಗಿದೆ, ತಗೊಳ್ಳಿ. ನಾನು ನಿಜವಾಗ್ಲೂ ಏನನ್ನ ತಿಂತಾ ಇದ್ದೀನಿ ಇಲ್ಲಿ? ನನಗೂ ಏನಂತ ಅರ್ಥ ಆಗ್ತಾ ಇಲ್ಲ ಅಮ್ಮ. ನನ್ ಪೂರ್ವಜರು ಇಂಥದ್ದನ್ನೆಲ್ಲ ತಿನ್ನೋಕೆ ಅಂತೂ ಖಂಡಿತ ಬದುಕಿರ್ಲಿಲ್ಲಪ್ಪ. ಪಾಪ ಸಿಂಬಾಗೂ ಕೂಡ ತನ್ನದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅಲ್ವಾ? ಅದಕ್ಕೆ ಮೂಸಿ ನೋಡಿ ಮೆಲ್ಲಗೆ ಜರಗಿಬಿಡ್ತು. ಮನೆಯ ಖರ್ಚುಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕಪ್ಪ. ಅದಕ್ಕೆ AI ಇದೆ ಅಲ್ವಾ ಅಪ್ಪ, ಎಲ್ಲ ಸೆಟ್ ಮಾಡುತ್ತೆ. ಬೇಡದ ಖರ್ಚುಗಳನ್ನೆಲ್ಲ ತಕ್ಷಣ ನಿಲ್ಲಿಸಿ. ಓಕೆ. ಅಯ್ಯೋ, ಐಸ್ ಕ್ರೀಮ್ ಬಜೆಟ್ ಕಟ್ ಮಾಡಿದ್ದೀಯಾ? ಐಸ್ ಕ್ರೀಮ್ ತುಂಬಾ ಇಂಪಾರ್ಟೆಂಟ್. ಹೌದು, ನಾನು ಒಪ್ಕೋತೀನಿ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾದ ಹಾಗಿದೆ ಇದು. ಫ್ಯಾಮಿಲಿ ಎಕಾನಮಿ ಇವಾಗ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ನೋಡಿ ಅಪ್ಪ, ನಾವು ಎಷ್ಟೊಂದು ದುಡ್ಡು ಉಳಿಸ್ತಾ ಇದ್ದೀನಿ ಇವಾಗ. ಏನಾಯ್ತು? ಅದು ನಾನು ಗೊತ್ತಿಲ್ಲದೆ ನಮ್ಮ ಮನೆ ವೈಫೈ ಸಬ್ಸ್ಕ್ರಿಪ್ಷನ್ ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟೆ. ಕೊನೆಗೆ ಆ AI ತನ್ನನ್ನ ತಾನೇ ಸೋಲ್ಸ್ಕೊಂಡು ಮಾಯ ಆಗ್ಬಿಡ್ತು. ಡಿಟೆಕ್ಟಿವ್, ಚೆಫ್ ಮತ್ತೆ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಫೇಲ್ ಆದ್ಮೇಲೆ ಅಪ್ಪು ಇವಾಗ ಎಲ್ಲಕ್ಕಿಂತ ಡೇಂಜರಸ್ ಕೆಲ್ಸಕ್ಕೆ ಕೈ ಹಾಕಿದ್ದಾನೆ. ಅದೇ ರಿಲೇಶನ್ಶಿಪ್ ಅಡ್ವೈಸ್. ಅಮ್ಮ ಅಪ್ಪ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಜಾಸ್ತಿ ಆಗ್ಬೇಕು ಅಂದ್ರೆ ರೊಮ್ಯಾಂಟಿಕ್ ಸರ್ಪ್ರೈಸ್ ಕೊಡ್ಬೇಕು ಅಂತ AI ಹೇಳ್ತಾ ಇದೆ. ಅಯ್ಯೋ ದೇವ್ರೆ, ಬೇಡಪ್ಪ. ಅಯ್ಯೋ ಇರಿ ಅಪ್ಪ, ನೀವು ನೋಡ್ತಾ ಇರಿ ಅಷ್ಟೇ. ಯಾರಿಗೂ ತಿಳಿಯದ ಹಾಗೆ ಲವ್ ಲೆಟರ್ ಬರೆದಿಡಿ. ವೆಂಕಟೇಶ್, ಅಯ್ಯೋ, ನಾನಂತೂ ಖಂಡಿತ ಬರ್ದಿಲ್ಲ. ನೋಡಿ, ಮನೆಯಲ್ಲಿ ಕನ್ಫ್ಯೂಷನ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಶಾಂತು, ನೀನೇನಾ ಇದು ಬರ್ದಿಟ್ಟಿದ್ದು? ನಾನಂತೂ ಇದನ್ನ ಬರ್ದಿಲ್ಲ ರೀ. ಕೆಲವೇ ನಿಮಿಷಗಳಲ್ಲಿ ಇಡೀ ಮನೆಯಲ್ಲಿ ಒಬ್ಬರನ್ನೊಬ್ರು ಸಂಶಯದಿಂದ ನೋಡೋಕೆ ಶುರು ಮಾಡಿದ್ರು.
ಅಪ್ಪು, ನಿಜ ಹೇಳು, ಏನು ಕೈವಾಡ ಮಾಡಿದ್ಯಾ ನೀನಿಲ್ಲಿ? ನಾನು ಸುಮ್ಮನೆ ಸರ್ಪ್ರೈಸ್ ಕೊಟ್ರೆ ಫ್ಯಾಮಿಲಿ ಹತ್ತಿರ ಆಗುತ್ತೆ ಅಂತ AI ಹೇಳಿದ್ದಕ್ಕೆ ಬರದೆ ಅಷ್ಟೇ. ಫ್ಯಾಮಿಲಿ ಹತ್ರ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕನ್ಫ್ಯೂಷನ್ ಮಾತ್ರ ತುಂಬಾ ಹತ್ರ ಆಗ್ಬಿಡ್ತು. ಸರಿ, ಒಪ್ಕೋತೀನಿ. ಆ ಚೀಟಿಗಳನ್ನೆಲ್ಲ ನಾನೇ ಬರ್ತಿದ್ದು. ಓಹೋ, ಹಾಗಾದ್ರೆ ಇದೆಲ್ಲ ನಿಂದೇ ಕೆಲ್ಸನಾ? ಎಲ್ಲ AI ಹೇಳ್ಕೊಟ್ಟಿದ್ದಮ್ಮ. ನೆಕ್ಸ್ಟ್ ಟೈಮ್ ಆ AI ಚೀಟಿ ಬರೀಲಿ, ನೀನ್ ಮಾತ್ರ ಮಧ್ಯೆ ಬರಬೇಡ ಅಷ್ಟೇ. ಇವತ್ತಿಗೆ ನೀನ್ ಕೊಟ್ಟಿರೋ ಬೆಸ್ಟ್ ಅಡ್ವೈಸ್ ಅಂದ್ರೆ ಇದೇ ಕಣೋ ವೆಂಕಟೇಶ. ಹಾಗೆ ನೋಡಿ, AI ಕೊಟ್ಟ ಇನ್ನೊಂದು ಐಡಿಯಾ ಮನೆಯಲ್ಲಿ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಡ್ತು. ಇದು ಲಾಸ್ಟ್ ಅಂಡ್ ಫೈನಲ್ ಎಕ್ಸ್ಪೆರಿಮೆಂಟ್. ಪ್ಲೀಸ್ ಕೇಳಿ. ಬೇಡ. ನನ್ ಮೇಲ್ ನಂಬಿಕೆ ಇಡಿ ಪ್ಲೀಸ್. ಆದ್ರೆ ಈ ಕುಟುಂಬ ಮನೆಯಲ್ಲಿ ನನ್ನ ಮೇಲೆ ನಂಬಿಕೆ ಇಡಿ ಅನ್ನೋ ಮಾತು ಯಾವತ್ತೂ ಒಳ್ಳೆ ರೀತಿನಲ್ಲಿ ಮುಗಿದ ಉದಾಹರಣೆನೇ ಇಲ್ಲ. ಇವತ್ತಿನ ಹೆಲ್ತಿ ಬ್ರೇಕ್ಫಾಸ್ಟ್: ಬೇಯಿಸಿದ ಪಾಲಕ್ ಸೊಪ್ಪು. ಏನಂದೆ? ನಮ್ ದೋಸೆ ಎಲ್ಲಿ? ಚಟ್ನಿ ಆದ್ರೂ ಎಲ್ಲಿದೆ? ಈ ಪಾಲಕ್ ಸೊಪ್ಪೆ ಇವತ್ತಿನ ಆಹಾರ. ಇಡೀ ಫ್ಯಾಮ್ಲಿ ನೆನ್ನೆ ಬೇಡ ಅಂದಿದ್ದ ಆ ದೋಸೆ ಪಿಜ್ಜಾನೇ ವಾಸಿ ಅಂತ ಅನ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮುಂದಿನ ಆಕ್ಟಿವಿಟಿ: ಫ್ಯಾಮಿಲಿ ಬಾಂಡಿಂಗ್ ಸೆಷನ್. ಕೇಳೋಕೆ ಇದು ಚೆನ್ನಾಗಿದೆ. ಇಲ್ಲ ಶಾಂತು, ಆ ಮಾತ್ ಬಂದ್ಮೇಲೆ ಖಂಡಿತ ಏನು ಅನಾಹುತ ಆಗುತ್ತೆ ಅಂತ ಅರ್ಥ. ಕಿಟ್ಟಜ್ಜ ಹೇಳಿದ್ದು 100ಕ್ಕೆ 100 ನಿಜ. ನೋಡಿ, ಎಲ್ಲರೂ ನಿಮ್ಮ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ನೋಡಿ, ಎಷ್ಟು ಈಸಿ ಅಲ್ವಾ? ವೆಂಕಟೇಶ್ ತುಂಬಾ ಗೊರಕೆ ಹೊಡಿತಾರೆ. ಶಾಂತ ಕೂಡ ಯಾರಿಗೂ ತಿಳಿದ ಹಾಗೆ ತಿಂಡಿಗಳನ್ನೆಲ್ಲ ಮುಚ್ಚಿಡ್ತಾಳೆ. ಅಯ್ಯೋ, ಅದು ಸೀಕ್ರೆಟ್ ಅಲ್ವಾ? ಇವಾಗ ಯಾಕೆ ಹೇಳ್ತೀರಾ? ಈ ಅಪ್ಪುಗೆ ತಾನೇ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಜಾಸ್ತಿ. ನನ್ಗೆಲ್ಲ ಗೊತ್ತಿದೆ. ಮುಂದುವರಿಸಿ. ಕಿಟ್ಟಜ್ಜ ಟಿವಿ ವಾಲ್ಯೂಮ್ ಫುಲ್ ಇಟ್ಟು ನೋಡ್ತಾರೆ. ಯಾಕಂದ್ರೆ ನೀವೆಲ್ಲ ಅಷ್ಟೊಂದು ಗಲಾಟೆ ಮಾಡ್ತೀರಾ, ನನಗ್ ಕೇಳಿಸ್ಬೇಕಲ್ಲ. ಮುಂದುವರಿಸಿ. ಪುಟ್ಟಿ ತನ್ನ ರೂಮನ್ನ ಯಾವತ್ತೂ ಕ್ಲೀನ್ ಆಗಿ ಇಡಲ್ಲ. ಅಪ್ಪ ಕೂಡ ತನ್ನ ಬೈಕಿನ ಯಾವತ್ತೂ ಸೇಫ್ ಆಗಿ ಇಡಲ್ಲ. ಇದೆಲ್ಲದಕ್ಕೂ ಕಾರಣ ಅಪ್ಪು. ಹೌದು. ಹೊಗಳೋ ಸೆಷನ್ ಹೋಗಿ ಈಗ ಒಬ್ರಿಗೊಬ್ರು ಕಾಲೆಳೆಯೋ ರೋಸ್ಟ್ ಸೆಷನ್ ಆಗ್ಬಿಟ್ಟಿದೆ. ಇಡೀ ಮನೆಯಲ್ಲಿ ಫುಲ್ ಗಲಾಟೆ ರಗಳೆ. ಅಯ್ಯೋ AI, ಈ ಸೆಷನ್ ತಕ್ಷಣ ಸ್ಟಾಪ್ ಮಾಡು ಪ್ಲೀಸ್. ಫ್ಯಾಮಿಲಿ ಬಾಂಡಿಂಗ್ ಲೆವೆಲ್ ಫೇಲ್. ಕೊನೆಗೂ ಈ AI ಒಂದು ಸತ್ಯವಾದ ಮಾತು ಹೇಳ್ತು ನೋಡಿ. ಹೀಗೆ ಅಪ್ಪುನ ಲಾಸ್ಟ್ ಎಕ್ಸ್ಪೆರಿಮೆಂಟ್ ಇಡೀ ಮನೆಗೆ ದೊಡ್ಡ ಡಿಸಾಸ್ಟರ್ ಆಗಿ ಮುಕ್ತಾಯ ಆಯ್ತು. ಈ AI ಇಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಆಗಲ್ಲ ಅನ್ಸುತ್ತೆ. ಹಾಗೇನಿಲ್ಲ ಕಣೋ, AI ನಿಜಕ್ಕೂ ಯೂಸ್ಫುಲ್ ಆಗಿದೆ. ಮತ್ತೆ ಯಾಕೆ ಎಲ್ಲವೂ ಈ ತರ ಉಲ್ಟಾ ಆಯ್ತು? ನೀನು ನಿನ್ನ ಸ್ವಂತ ಬುದ್ಧಿ ಬಡಿಸೋ ಬದಲು ಆ AI ನಂಬಿ ಕೂತ್ಕೊಂಡೆ, ಅದಕ್ಕೆ. ಅಲ್ಲಿಗ್ ನೋಡಿ, ಇವತ್ತಿನ ದಿನದ ಅಸಲಿ ಪಾಠ ಅಪ್ಪುಗೆ ಅರ್ಥ ಆಯ್ತು. AI ಕೇವಲ ಸಲಹೆಗಳನ್ನು ಕೊಡಬಹುದು, ಆದ್ರೆ ಕುಟುಂಬಕ್ಕೆ ಬೇಕಾಗಿರೋದು ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳೋದು. ಮತ್ತೆ ಕಾಮನ್ ಸೆನ್ಸ್. ಮತ್ತೆ ಐಸ್ ಕ್ರೀಮ್ ಕೂಡ. ಕುಟುಂಬದವರೆಲ್ಲರಿಗೂ ಒಂದ್ ವಿಷಯ ಚೆನ್ನಾಗಿ ಅರ್ಥ ಆಯ್ತು. ತಂತ್ರಜ್ಞಾನ ನಮ್ಗೆ ಸಹಾಯ ಮಾಡ್ಬೋದು, ಆದ್ರೆ ಕೆಲವು ಸಮಸ್ಯೆಗಳನ್ನ ಕೇವಲ ಪ್ರೀತಿ, ತಾಳ್ಮೆ ಮತ್ತು ಕಾಮನ್ ಸೆನ್ಸ್ ಇಂದ ಮಾತ್ರ ಸಾಲ್ವ್ ಮಾಡೋಕೆ ಸಾಧ್ಯ. ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ AI ಕೇಳ. ನಿಮ್ಗೆ ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಾಮಿಕ್ ಕುಟುಂಬ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಬನ್ನಿ, ಸ್ವಾಗತ. ಕುಟುಂಬ, ಕಾಮಿಕ್ ಕುಟುಂಬ, ನಗು ನಗುತ್ತಾ ಒಳ ಬಂದು ಆಗಿ ನಮ್ಮ ಬಂದು. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ಚಪ್ಪಾಳೆ ಬಾರಿಸಿ ಸಂತಸ ತೋರಿಸಿ. ಕಾಮಿಕ್ ಕುಟುಂಬ, ಕಾಮಿಕ್ ಕುಟುಂಬ, ತುಟಿಯನ್ನು ಅರಳಿಸಿ ಹರ್ಷವ ಚಿಮ್ಮಿಸಿ. ಪುಟ್ಟಿ ಸಿಗುವಳು ಹೇ ಹೇಳಿ ಕೂಗಿ ಕೂಗಿ ಹೇಳಿ ಕಾಮಿಕ್ ಕುಟುಂಬ. ಪುಟ್ಟಿ ಜಾಣೆ ನಿಂಬ ಗೊತ್ತಾ, ಅಪ್ಪುಕ್ಕಿ ತಲೆ ಜೋರು ಜೋರು, ಗುಬ್ಬಿಯ ಸ್ನೇಹ ಜೇನಂತೆ, ಸಿಂಬಾ ನಮ್ಮೂರಿನ ಸೂಪರ್ ಡಾಗ್. ಕಿಟ್ಟಜ್ಜನ ಕತೆ ಸಿಂಗಾರ, ಅಮ್ಮನ ಪ್ರೀತಿ ಬಂಗಾರ, ಅಪ್ಪನ ಕಾಳಜಿ ನಿರಂತರ, ಟೀಚರ್ ಸ್ಟ್ರಿಕ್ಟು ಮನ್ಸು ಒಬ್ಬಟ್ಟು. ಕುಟುಂಬ ಹೀಗೆ ಹೇಳಿ ಕಾಮಿಕ್ ಕುಟುಂಬ. ಇದು ಒಂದು ದೊಡ್ಡ ಫ್ಯಾಮಿಲಿ, ಯಾವುದೇ
ಜಾದು ಇಲ್ಲ, ಚಮತ್ಕಾರ ಇಲ್ಲ, ಚಿನ್ನದ ಮನಸ್ಸುಗಳೇ ನಮ್ಮ ಊರಲ್ಲಿ ಎಲ್ಲ. ಮೋಜು ಕಲಿಕೆ ದಿನವೆಲ್ಲ, ದಿನಗಳೇ ಕಳೆದರೂ ಅರಿವಿಲ್ಲ. ಕಮ್ಮಿ ಕುಟುಂಬ, ಕಮ್ಮಿ ಕುಟುಂಬ, ಮೋಜು ಮಸ್ತಿಗೆ ಕೊನೆ ಇಲ್ಲ. ಕಮ್ಮಿ ಕುಟುಂಬ, ಕಮ್ಮಿ ಕುಟುಂಬ, ಹುಟ್ಟಿ ಮತ್ತು ಸ್ನೇಹಿತರು. ಲಲ್ಲಲ್ಲ ಮರಿಬೇಡಿ, ಕಾಮಿಕ್ ಕುಟುಂಬ ದಿನವಿಡೀ.